ಇವಳ ಯಾಮಿನಿ ನೋಡೋಕೆ ಒಳ್ಳೆ ಲಂಕಣಿ ಇದ್ದಾಗಿದ್ದಾಳೆ. ಎಕ್ಸ್ಕ್ಯೂಸ್ ಮೀ. ಎಸ್. ನೀವು ದೇವಸ್ಥಾನದಲ್ಲಿ ಹೇಳಿದ ಒಂದೊಂದು ಮಾತನ್ನು ಪ್ರತಿಯೊಬ್ಬ ಪೊಲಿಟಿಷಿಯನ್ಗೂ ಒಂದೊಂದು ಪಾಠ ಇದ್ದಾಗೆ. ಥ್ಯಾಂಕ್ ಯು. ನಮಸ್ಕಾರ. ಬೊಕೆ. ಯಾವ ಬೊಕೆ? ಏನ್ ಬೊಕೆ? ಒಂದ್ ಹೆಂಗ್ಸ್ ಮಾತಾಡ್ಸಿದ್ರೆ ಸಾಕು. ಐ ಲವ್ ಯು ಅನ್ನೋದು, ಹೂ ಕೊಡೋದು, ಬೊಕೆ ಅನ್ನೋದು. ಏನ್ ಬೊಕೆ? ಹೋಗ್ರಿ. ವಾಟ್ ನಾನ್ಸೆನ್ಸ್. ಈ ಮುಖಕ್ಕೆ ನಾನ್ ಬೊಕೆ ತರಬೇಕಾ? ಸ್ಟುಪಿಡ್ ನಾನ್ಸೆನ್ಸ್ ಬ್ಲಡಿ ಹೆಲ್. ಛೆ 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 ಛೆ. ಹಲೋ. ವಾಟ್ ಹಲೋ? ಯಾರನ್ನೋ ಕಾಯ್ತಿರೋ ಹಾಗಿದೆ. ವಿಲ್ ಯು ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಾನೊಬ್ಬರನ್ನ ಬರೋಕ್ ಹೇಳಿದ್ದೆ. ಸೊ ಬೊಕೆ ಬೇರೆ ಕಳಿಸಿದ್ದೆ. ಓ ಐ ಆಮ್ ಸಾರಿ. ಸ್ಯಾರಿ? ಐ ಆಮ್ ಸಾರಿ, ಸ್ಯಾರಿ ವಾಷಿಂಗ್. ಡೋಂಟ್ ವರಿ ಡೋಂಟ್ ವರಿ. ಅದಕ್ಕೆ. ಹೌದು, ಯಾಕೆ ಬರಕ್ ಹೇಳಿದ್ರಿ? ದೇವಸ್ಥಾನದಲ್ಲಿ ನಿಮ್ಮ ಮಾತನ್ನ ಕೇಳಿ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ಇನ್ನೂ ಇದೆ. ಅದನ್ನ ಬರೀ ಮಾತಲ್ಲ ಹೇಳ್ದೆ, ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಟ್ರೀಟ್ ಕೊಡಿಸಿ ನನ್ನ ಸಂತೋಷನ ಹಂಚ್ಕೋಬೇಕು ಅಂತ ನನ್ನ ಆಸೆ. ನೋಡಿ, ನನ್ಗಿದೇ ಇಷ್ಟ ಆಗಲ್ಲ. ನೀವು ಬೊಕೆ ಕಳ್ಸಿದ್ರಿ, ತಗೊಂಡೆ. ಇಲ್ಲಿಗೆ ಬರೀ ಕೇಳಿದ್ರಿ, ಬಂದೆ. ನನ್ಗೇನ್ ಮಾಡಿದ್ ಬೇರೆ ಕೆಲಸ ಅಲ್ವಾ? ನಾನು ಏನ್ ತಿಳ್ಕೊಂಡಿದ್ದೀರಾ? ವಾಟ್ ಯು ಥಿಂಕ್ ಆಫ್ ಮೀ? ಐ ಆಮ್ ಸಾರಿ. ಪ್ಲೀಸ್. ಓಕೆ. ಸರ್, ನಾನು ಆರ್ಡರ್ ಮಾಡ್ತೀನಿ. ಫ್ರೆಶ್ ಆರೆಂಜ್, ಮ್ಯಾಂಗೋ, 2 ಮ್ಯಾಂಗೋ ಜ್ಯೂಸ್, 2 ವೆಜ್ ಸ್ಯಾಂಡ್ವಿಚ್. ಓಕೆ ಮ್ಯಾಮ್. ಎಲ್ರಿಗೂ ಹೀಗೆ ಬೊಕೆ ಕಳ್ಸೋದೇ ನಿಮ್ಮ ಅಭ್ಯಾಸನಾ? ನೀವೇ ಫಸ್ಟು. ಐ ಮೀನ್ ನಿಮಗೆ ಫಸ್ಟು. ನೀವೇನು ಕರೆದ ತಕ್ಷಣ ಬಂದ್ಬಿಟ್ರಿ? ಕರೆದ ತಕ್ಷಣ ಹೋಗುತ್ತಾನೆ ಪೊಲೀಸ್ನವ್ರ ಕೆಲಸ. ಎಲ್ರೂ ಕಂಪ್ಲೇಂಟ್ ಕೊಟ್ರೆ ಬರ್ತಾರೆ, ನೀವು ಬೊಕೆ ಕೊಟ್ರೇನೆ. ಒಂದು ಬೊಕೆ ಕಳ್ಸಿದ್ರೆ ಯಾರು ಬರ್ತಾ ಇದ್ರು? 3-4 ಬೊಕೆ ಕಳ್ಸಿದ್ರಿಂದ ತಾನೆ ಸೀರಿಯಸ್ ಕಾಂಪ್ಲಿಮೆಂಟ್ ಅಂತ ತಿಳ್ಕೊಂಡ್ ಬಂದಿತ್ತು. ಹೌದು, ಈ ಬೊಕೆ ಕಳ್ಸಿದ್ರೆ ದುಡ್ಡು ವೇಸ್ಟ್ ಆಗಲ್ವಾ? ನಾನ್ ದುಡ್ಡೇ ಕೊಟ್ಟಿಲ್ವಲ್ಲ. ಓಸಿನ ಅವ್ರು ಯಾರು ಅಂತ ನಮಗೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ, ಅನುಕೂಲ ಆಗುತ್ತೆ. ಎದುರಿಗೆ ಇದೀನಲ್ಲ. ಹೀಗೆ ಹೋಗ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಅಂಗಡಿನ ಮುಚ್ಚಬೇಕಾಗತ್ತೆ. ನಿಮ್ಮಂತ ಒಳ್ಳೆಯವ್ರಿಗೋಸ್ಕರ ನಾನು ಅದಕ್ಕೂ ರೆಡಿ. ನಿಮ್ ತಂದೆ ಏನ್ ಮಾಡ್ತಾರೆ? 2 ವರ್ಷದಿಂದ ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಂದ್ರೆ ಮಿಸ್ಸಿಂಗ್ ಇನ್ ಆಕ್ಷನ್? ಓ ಐ ಆಮ್ ಸಾರಿ. ಅಮ್ಮ ಲಾಸ್ಟ್ ಇಯರ್ ಜಾಯಿನ್. ನೀವು? ಈ ಮಧುಕೇಶ್ವರ ಕದಂಬ ಜೀವನದಲ್ಲಿ ಸಂಪಾದನೆ ಮಾಡಿರೋದೆಲ್ಲ ಡಿಪಾರ್ಟ್ಮೆಂಟಲ್ ಒಳ್ಳೆ ಹೆಸರು, ಹೊರಗಡೆ ಪ್ರೀತಿಸೋ ಜನರು. ಅವರೇ ನನ್ನ ಸ್ಫೂರ್ತಿ, ಅದೇ ನನ್ನ ಶಕ್ತಿ. ನನಗೂ ತಂದೆ ತಾಯಿ ಇಲ್ಲ, ಹುಟ್ಟದಾಗಲೇ ತೀರ್ಕೊಂಡ್ರು. ನನಗೂ ನನ್ನ ಸ್ವಂತದವರು ಅಂತ ಯಾರೂ ಇಲ್ಲ. ಅದಕ್ಕೆ ಯಾಕೆ ಫೀಲ್ ಮಾಡ್ತೀರಾ? ಸಂಬಂಧ ಇಲ್ಲದೆ ಇರೋರು ಅನಾಥರಲ್ಲ, ಪ್ರೀತಿ ಸಿಗದೆ ಇರೋರೇ ನಿಜವಾದ ಅನಾಥ. ಸೇಟ್ ಅಗೇನ್, ಇನ್ನೊಂದ್ಸಲ ಹೇಳಿ. ಸಂಬಂಧ ಇಲ್ಲದೆ ಇರೋರು ಅನಾಥರಲ್ಲ, ಪ್ರೀತಿ ಸಿಗದೆ ಇರೋರೇ ನಿಜವಾದ ಅನಾಥ. ಬ್ಯೂಟಿಫುಲ್. ಸಂಬಂಧ ಇಲ್ಲದೆ ಇರೋರು ಅನಾಥರಲ್ಲ, ಪ್ರೀತಿ ಸಿಗದೆ ಇರೋರೇ ನಿಜವಾದ ಅನಾಥ. ಏ ಮಧು, ಏನೋ ಈ ತರ ಯೋಚನೆ ಮಾಡ್ತಾ ಕೂತಿದ್ಯಾ? ಅವ್ರು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಎಂಥ ಒಳ್ಳೆ ಮಾತು ಹೇಳಿದ್ರು. ಏನದು? ಸಂಬಂಧ ಇಲ್ದೇ ಇರೋರು ಅನಾಥ ಅಲ್ಲ, ಪ್ರೀತಿ ಸಿಗದೇ ಇರೋ ನಿಜವಾದ ಅನಾಥ ಅಂತ. ಈ ಮಾತನ್ನ ನಾನು ಎಷ್ಟೋ ಸಲ ಹೇಳಿದ್ದೀನಿ. ನೀನ್ ಯಾವಾಗ ಹೇಳಿದ್ಯೋ? ಆದ್ರೂ ಅವ್ರು ಹೇಳಿದ ರೀತಿ ಬಹಳ ಚೆನ್ನಾಗಿತ್ತು. ಬ್ಯೂಟಿಫುಲ್. ಹೌದಪ್ಪ, ಹುಡುಗಿರ್ ಬಾಯಿಂದ ಏನು ಬಂದ್ರು ಚೆನ್ನಾಗಿರುತ್ತೆ ಅಲ್ವೇನ್ರ? ಹೌದೌದು. ಊಟಕ್ ಬಾ, ನಡೀರ. ಸಾಂಬಾರು ಬಹಳ ಚೆನ್ನಾಗಿದೆ. ಇನ್ನು ಬೇಕನಪ್ಪ? ಕೂತ್ಕೋ, ಊಟ ಮಾಡು. ಆಕೆ ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಎಂಥ ಒಳ್ಳೆ ಮಾತು ಹೇಳಿದ್ಲು. ಸಂಬಂಧ ಇಲ್ದೇ ಇರೋನ್ ಅನಾಥ ಅಲ್ಲ, ಪ್ರೀತಿ ಸಿಗದೇ ಇರೋ ನಿಜವಾದ ಅನಾಥ ಅಂತ. ವಾಪ್ಪ ಮಧು, ತಿನ್ನೋದಕ್ಕೆ ಇಲ್ಲಿ ಏನೇನೋ ಇದೆ ಕಣ, ನಮ್ ತಲೆ ತಿನ್ಬೇಡ, ಊಟ ಮಾಡೋ. ರಮೇಶ, ಹಿಂದೆ ಮುಂದೆ ಗೊತ್ತಿಲ್ದಿರೋ ಒಂದು ಹುಡುಗಿ ಎಂಥ ಒಳ್ಳೆ ಮಾತು ಹೇಳಿದೆಯ. ಸಂಬಂಧ ಇಲ್ದೇ ಇರೋನ್ ಅನಾಥ ಅಲ್ಲ, ಪ್ರೀತಿ ಸಿಗದೇ ಇರೋ ನಿಜವಾದ ಅನಾಥ ಅಂತ. ನೋಬಡಿ ಹ್ಯಾಸ್ ಟೋಲ್ಡ್ ದಿಸ್ ಬಿಫೋರ್.
ಆಹಾ ಆಹಾ ರಮೇಶ ಯಾಕೋ ನಿದ್ದೆ ಬರ್ಲಿಲ್ವಾ? ರಮೇಶ ಅವ್ರು ಎಂಥ ಒಳ್ಳೆ ಮಾತು ಹೇಳಿದ್ರು. ಸಂಬಂಧ ಇಲ್ದೇ ಇರೋನ್ ಅನಾಥ ಅಲ್ಲ, ಪ್ರೀತಿ ಸಿಗದೇ ಇರೋ ನಿಜವಾದ ಅನಾಥ. ಇದು ಕೋಟಿಗೊಂದು ಮಾತಲ್ವಾ? ಹೌದಪ್ಪ, ಅದನ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ ನೀನು. ಕೋಟಿಗೊಬ್ಬ ಬಿಡಯ್ಯ ಮಲ್ಕೊಳಕ್ಕೆ. ಏನು ನೀ ಮಲ್ಕೊಳ್ಳೇ ಇಲ್ವಾ? ರಮೇಶ ಆ? ನೀನ್ ನನ್ನ ಫ್ರೆಂಡ್ ತಾನೆ, ಹೌದು ಕ್ಲೋಸ್ ಫ್ರೆಂಡ್ ತಾನೆ. ಹೌದು. ಇವ್ರು ಯಾರಿಗೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿನಗೂ ಅರ್ಥ ಆಗ್ಲಿಲ್ವಾ? ಏನು? ಸಂಬಂಧ ಇಲ್ದೇ ಇರೋನ್ ಅನಾಥ ಅಲ್ಲ, ಪ್ರೀತಿ ಸಿಗದೇ ಇರೋನೇ ನಿಜವಾದ ಅನಾಥ. ಇವಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಕಾರಣ ಯಾರು ಗೊತ್ತಾ? ಮನೆಗ್ ಬೊಕ್ಕೆ ಕಳ್ಸಿದ್ಲಲ್ಲ, ಹೊಳದಿ ಸೀರೆ, ಯಾಮಿನಿ. ಅಣ್ಣ, ನೀನ್ ಅವಳನ್ನ ತುಂಬಾ ಮನಸ್ಸು ಹಚ್ಕೊಂಡ್ಬಿಟ್ಟಿದ್ಯಾ, ಅವಳನ್ನ ಪ್ರೀತಿಸ್ತಾ ಇದೀಯಾ. ದಯವಿಟ್ಟು ಇದನ್ನೆಲ್ಲ ನಮ್ಮ ಎದುರಿಗೆ ಕುಯ್ಬೇಡ. ಹೋಗಿ ಅವಳ ಎದುರಿಗೆ ಹೇಳು. ಏನು ನಾನು ಹೋಗಿ ಅವ್ರ ಹತ್ರ ಹೇಳೋದ? ನೋ, ಹೇಳೋದಷ್ಟೇ ಅಲ್ಲ, ಒಪ್ಕೊಂಡ್ರೆ ಮದುವೆ ಆಗಿ ಸೆಟ್ಲ್ ಆಗ್ಬಿಡು, ನಮಗೂ ನೆಮ್ಮದಿ. ನೆವರ್. ಪ್ಲೀಸ್. ಓಕೆ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಏನು? ನೆಮ್ಮದಿಯಾಗಿದ್ದ ಒಬ್ಬ ಒಳ್ಳೆ ಮನುಷ್ಯನಿಗೆ ಹೂ ಕಳಿಸಿ ಟ್ರೀಟ್ ಕೊಡಿಸಿ ಒಳ್ಳೆ ಮಾತಾಡಿ ಅವನ ಮನಸ್ಸನ್ನ ಹಾಳು ಮಾಡಿದಿರ. ಅವ್ನು ಊಟ ತಿಂಡಿ ನಿದ್ರೆ ಬಿಡೋ ಹಾಗೆ ಮಾಡಿದಿರ. ಇದು ತಪ್ಪಲ್ವಾ? ಡೋಂಟ್ ಥಿಂಕ್ ಇಟ್ಸ್ ಎ ಕ್ರೈಮ್? ನನ್ನ ಸ್ನೇಹಿತನ ಕೇಳಿದ್ರೆ ತಪ್ಪು ಹೂದಲ್ಲ, ಹೂ ಕಳಿಸಿರೋ ಹುಡುಗಿದು ಅಂತಾರೆ. ಹೂ ಕಳ್ಸಿದ್ರಲ್ಲಿ ತಪ್ಪೇನು? ಯಾಕೆ ಕಳಿಸಿದ್ರಿ? ಇಷ್ಟ ಆಯ್ತು. ಅದೇ ನಮಗೆ ಕಷ್ಟ ಆಗಿರೋದು. ನನ್ನ ಸ್ನೇಹಿತರು ಇದನ್ನ ಪ್ರೀತಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ಟೋಟಲ್ ಕನ್ಫ್ಯೂಷನ್. ಸೊ ಐ ಹ್ಯಾವ್ ಡಿಸೈಡೆಡ್ ಟು ಅರೆಸ್ಟ್ ಯು ಫಾರ್ ಲೈಫ್ ಟೈಮ್ ಇನ್ ಮೈ ಹಾರ್ಟ್. ಹ್ಯಾಂಡ್ ಕಪ್ಸ್? ವಾರಂಟ್ ಸಮೇತ ಬರ್ತೀನಿ. ಇದನ್ನ ಮದ್ವೆ ಆಗ್ತೀನಿ ಅಂತ ನೇರವಾಗಿ ಹೇಳ್ಬೋದಲ್ಲ? ಮಫ್ತಿಲಿದ್ರು ಆನ್ ಡ್ಯೂಟಿ, ಪರ್ಸನಲ್ ವಿಷಯ ಎಲ್ಲ ಮಾತಾಡಬಾರ್ದು. ಐ ವಿಲ್ ಮೀಟ್ ಯು ಆಫ್ ಡ್ಯೂಟಿ. ಯಾ. ವಾಟ್ ಯು ಪ್ರಪೋಸಲ್? ಚೆನ್ನಾಗಿದೆ. ಪೊಲೀಸ್ ಲವ್ ಟ್ರ್ಯಾಕ್. ಡೆಪ್ಟಿ ಸಿಎಂ ಸಾಹೇಬರು ಬಂದರು. ನಮಸ್ಕಾರ ಸಾಹೇಬ್ರಿಗೆ. ಇದಾರ ಶರತ್ಚಂದ್ರ? ಇದಾರೆ, ನಿಮ್ಗೆ ವೆಯ್ಟ್ ಮಾಡ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಅಣ್ಣ ವೆಯ್ಟ್ ಮಾಡ್ತೀರಾ? ಬನ್ನಿ. ಬಿಳಿ ಬಟ್ಟೆ ಕೊಳೆ ಆದ್ರೆ ನನಗೆ ಹಿಡಿಸೋಲ್ಲ. ಸರ್, ನಾನು ಡೆಪ್ಯೂಟಿ ಸಿಎಂ. ಇವರು ಪಾರ್ಟಿ ಪ್ರೆಸಿಡೆಂಟ್ ಶಿವರುದ್ರಪ್ಪ, ನ್ಯಾಯಮೂರ್ತಿ ಚೆಲುವರಾಜ್, ಅಡಿಷನಲ್ ಕಮಿಷನರ್ ವಿಲಿಯಂ. ನೀವೆಲ್ಲ 600 ಕೋಟಿ ಸ್ಟ್ಯಾಂಪ್ ಪೇಪರ್ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಸಿಕ್ಕಾಕೊಳ್ಳೋ ಭಯದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಣ್ಣೇಗೌಡರನ್ನೇ ಮರ್ಡರ್ ಮಾಡಿದ್ದೀರಾ. ಈ ವಿಷಯ ಹೊರಗೆ ಬಂದ್ರೆ ನೀವೆಲ್ಲ ಒಳಗೆ ಹೋಗ್ಬೇಕಾಗತ್ತೆ. ಐ ಆಮ್ ರೈಟ್? ನಿಜ ಸರ್. ಅದಕ್ಕೆ ಕಿಂಗ್ ಮೇಕರ್ ಆಗಿರೋ ನಿಮ್ಮ ಹತ್ರ ಸಹಾಯ ಬೇಡ ಬಂದಿರೋದು. ನಿಮಗಿರೋ ಡೆಲ್ಲಿ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನಮ್ಮನ್ನೆಲ್ಲ ಈ ಸ್ಕ್ಯಾಮ್ನಿಂದ ಕಾಪಾಡಬೇಕು. ಓಕೆ, ಈ ಸ್ಕ್ಯಾಮ್ನಲ್ಲಿ ಸಿಎಂನ ಇನ್ವಾಲ್ವ್ ಮಾಡಿದ್ರೆ ನೀವು ಪಾರಾಗಬಹುದು. ಅದ್ಯಾಕೆ ಸರ್? ಅದು ಹೇಗೆ ಅಂತ ನನ್ನ ತಮ್ಮ ಹೇಳ್ತಾನೆ. ಬಿಳಿ ಬಟ್ಟೆ ಕೊಳೆ ಆದ್ರೆ ನನಗೆ ಹಿಡಿಸಲ್ಲ. ನಿನಗೆ ಗೊತ್ತಿಲ್ವಾ? ಓಂ
ನಮ ಶಿವಾಯ. ಓಂ ನಮ ಶಿವಾಯ. ಜ್ಞಾನದೇ ನಿಮ್ಗೆ? ಇದೆಲ್ಲ ಆಗಿದ್ದು ನಿಮ್ ಮುಟ್ಟಾಳ್ತನದಿಂದ. ಓಂ ನಮ ಶಿವಾಯ. ಅದಕ್ಕೆ ಹೇಳೋದು ಪೊಲಿಟಿಷಿಯನ್ಸ್ಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು ಅಂತ. ಸಿಎಂ ಫಾರಿನ್ ಹೋಗಿರೋ ಡೇಟ್ ನಲ್ಲಿ ಸಿಎಂ ಹತ್ರ ಸೈನ್ ತಗೊಂಡಾಗೆ ಪೇಪರ್ಸ್ ಸಬ್ಮಿಟ್ ಮಾಡಿದಿರಾ? ಅಲ್ಲಯ್ಯ, ಸಿಎಂ ಊರಲ್ಲಿ ಇದಾರೋ ಇಲ್ವೋ ಅಂತ ಕೂಡ ತಿಳ್ಕೊಳಕ್ಕಾಗಿಲ್ವಾ? ಓಂ ನಮ ಶಿವಾಯ. ಮುಚ್ಚಿರೋ ಸ್ಟಾಂಪ್ ಪೇಪರ್ ಸ್ಕ್ಯಾಮ್ ಕೇಸ್ನ ಕದಂಬ ತಿರ್ಗಾ ರಿಓಪನ್ ಮಾಡಿದಾನೆ. ಆ ಕದಂಬಗೆ ಒಂದು ಕೂದಲು ಸಿಕ್ಕರೆ ಸಾಕು, ಕುಲಾನೇ ಹೇಳ್ಬಿಡ್ತಾನೆ. ಎಲೆಕ್ಷನ್ ಟೈಮಲ್ಲಿ ಹೆಸರು ಮಸಿ ಬಳ್ಕೊಂಡ್ರೆ ನೀವೆಲ್ಲ ಮಂತ್ರಿ ಪದವಿ ಬಿಟ್ಟು ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಕೂತ್ಕೋಬೇಕಾಗತ್ತೆ. ಶಿವ. ಓಂ ನಮ ಶಿವಾಯ. ಅವನ್ನ ನಾವು ಬೇರೆ ತರ ಕಟ್ಟಾಕ್ಬೇಕು. ಆ ಕದಂಬನಿಗೆ ಏನಾದ್ರೂ ವೀಕ್ನೆಸ್ ಇದೆಯಾ? ಇಲ್ಲ ಸರ್, ಅವನಿಗೆ ಹಣ ಅಧಿಕಾರದ ಆಸೆನೂ ಇಲ್ಲ, ಹೆಣ್ಣು ಹೆಂಡದ ವ್ಯಾಮೋಹನೂ ಇಲ್ಲ. ಸಂಸಾರ ಅನ್ನೋ ಬಂಧ ಇದೆಯಲ್ಲ? ಇದೆ ಸರ್. ಅಂದವಾದ ಹೆಂಡತಿ ಇದ್ದಾಳೆ, ಮುದ್ದಾದ ಮಗ ಇದ್ದಾನೆ. ಅಷ್ಟೇ ಸಾಕು. ಅವನ್ ಮಗನ್ನ ಕಿಡ್ನಾಪ್ ಮಾಡ್ಕೊಂಡ್ ಬನ್ನಿ. ಮಾಡಿದ್ರೆ ಹೇಳ್ತೀನಿ. ಅವನ್ನ ಮುಂದಿಟ್ಕೊಂಡು ಈಗಾಗಿರೋ ಲಾಕಪ್ ಡೆತ್ಗೆ ಅವನೇ ಕಾರಣ ಅಂತ ಒಪ್ಸೋದು. ಅದರಿಂದ ಏನ್ ಪ್ರಯೋಜನ? ಅವನ್ ಮೇಲೆ ಜನರಿಗೆ, ಡಿಪಾರ್ಟ್ಮೆಂಟ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಕೆಲ್ಸನೂ ಕಳ್ಕೋತಾನೆ. ಆ ಜಾಗಕ್ಕೆ ನಮಗ್ ಗೊತ್ತಿರೋ ಒಬ್ಬ ಪೊಲೀಸ್ ಆಫೀಸರ್ನ ಹಾಕಿ ಕೇಸ್ನ ಕ್ಲೋಸ್ ಮಾಡೋದು. ಅಂದ್ರೆ ಒಂದ್ ಕಳ್ಳು ಎರಡು ಹಕ್ಕಿ ಎಣ್ಣೆ. ಎಕ್ಸಾಕ್ಟ್ಲಿ. ಓಂ ನಮ ಶಿವ.